ಅರವಿಂದ್ ರೇಷ್ಮೆ ಅವರೇ, ಬಿ ಜೆ ಪಿಯಲ್ಲಿ ನಡೆಯಲಿರುವ ಅನೇಕ ಘಟನಾವಳಿಗಳ ಮುನ್ನುಡಿ ಇದು ಅಂತ ಅನ್ನಿಸ್ತು ನನಗೆ. ಡೂ ಯು ಫೀಲ್ ದ ಸೇಮ್? ನೋಡಿ, ಉಚ್ಚಾಟನಾ ರಾಜಕಾರಣಕ್ಕೆ ಕರ್ನಾಟಕ ಇತಿಹಾಸ ಪ್ರಸಿದ್ಧ. ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಅತಿ ದೊಡ್ಡ ಉಚ್ಚಾಟನೆ ನಡೆದಿದೆ ಬೆಂಗಳೂರಿನ ಗಾಜಿನ ಮನೆಯಲ್ಲಿ. ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದ ನಿಜಲಿಂಗಪ್ಪ, ಕಾಮರಾಜ್ ನಾಡಾರ್, ಸಂಜೀವ್ ರೆಡ್ಡಿ, ಮೊರಾರ್ಜಿ ದೇಸಾಯಿ ಅವರೆಲ್ಲ ಸೇರ್ಕೊಬಿಟ್ಟು ಈ ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಉಚ್ಚಾಟನೆ ಮಾಡಿದರು 1969ರಲ್ಲಿ. ಹೊಸ ಇತಿಹಾಸವೇ ಸೃಷ್ಟಿಯಾಗ್ಬಿಡ್ತು. ಇಂದಿರಾ ಗಾಂಧಿ ರೂಲಿಂಗ್ ಪಾರ್ಟಿ, ಇಂದಿರಾ ಗಾಂಧಿ ಅಲೆ ದೇಶಾದ್ಯಂತ ಒಂದು ಪ್ರಚಂಡ ಪರಿವರ್ತನೆಯನ್ನು ತಂದುಬಿಡ್ತು. ಅದಾದಮೇಲೆ 1979ರಲ್ಲಿ ಸ್ವತಃ ದೇವರಾಜ ಅರಸರನ್ನ ಇಂದಿರಾ ಗಾಂಧಿ ಅವರು ಉಚ್ಚಾಟನೆ ಮಾಡಿಬಿಟ್ರು. ರಾತ್ರಿ ಎಡಾಕ್ ಕಾಂಗ್ರೆಸ್ ಕಮಿಟಿ ಸೃಷ್ಟಿಯಾಯಿತು. ಬಂಗಾರಪ್ಪನವ್ರು ಅದಕ್ಕೆ ಅಧ್ಯಕ್ಷರಾಗಿ ಹೋಗ್ಬಿಟ್ರು. ಮಂತ್ರಿ ಆಗಿದ್ದ ಬಂಗಾರಪ್ಪನವ್ರು ರಾತ್ರಿ ಯಾವಾಗ ಬಿಟ್ಟು ಹೋದ್ರು ಅಂತ ದೇವರಾಜ ಅರಸರಿಗೆ ಗೊತ್ತಾಗಲಿಲ್ಲ. ಅಲ್ಲಿಂದ ದೇವರಾಜ ಅರಸರ ರಾಜಕೀಯ ಬದುಕಿನ ಅಮೋಘ ರಾಜಕೀಯ ಬದುಕಿನ ಪತ್ರಕಾಂಡ ಶುರುವಾಗ್ಬಿಡ್ತಾವೆ. ಅದಾನಂತರ ನೀವು ಹೇಳಿದ್ರಲ್ಲ ಎ ಕೆ ಸುಬ್ಬಯ್ಯನವರು ನಿಮ್ಮ ಕನ್ನಡಪ್ರಭ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಹಳೆ ಆಫೀಸ್ ಇತ್ತಲ್ಲ, ಅದ್ರ ಎದುರುಗಡೆ ಶ್ಯಾಮ್ ಪ್ರಕಾಶ್ ಅಂತ ಒಂದು ಡ್ರೈವ್ ಇನ್ ರೆಸ್ಟೋರೆಂಟ್ ಇತ್ತು. ನನಗೆ ಲಂಕೇಶ್ ಪತ್ರಿಕೆ ಒಂದು ಸಂದರ್ಶನ ಕೊಟ್ಟರು. ಸಂದರ್ಶನ ಕೊಟ್ಟಾಗ ನೀವು ಈ RSS ನಾಯಕರ ಬಗ್ಗೆ ಅವರೆಲ್ಲ ಅಂಥ ಪುಣ್ಯಕೋಟಿಗಳೆಲ್ಲ ಅವ್ರು ಹಾಗೆ ಇವ್ರು ಹಿಂಗೆ ಅಂತ ಕೆಲವು ಭಾಳ ಅತ್ಯಂತ ಗೌರವಾನ್ವಿತ ಹೆಸರುಗಳನ್ನ ಎತ್ತೆತ್ತಿ ಹೇಳ್ಬಿಟ್ಟು ಅವ್ರ ಬಗ್ಗೆ ಕೆಲವು ಅಪವಾದಗಳನ್ನ, ಭಾಳ ಗಂಭೀರವಾದ ಅಪವಾದಗಳನ್ನು ಹೊಡೆದ್ರು. ಮುಂದೆ 15 ದಿವಸದಲ್ಲೇ ಚಾಲುಕ್ಯ ಹೋಟ್ಲಲ್ಲಿ ಅದ್ವಾನಿಯವರು ಬಂದರು. ರಾಜ್ಯ ಮಟ್ಟದ ವರಿಷ್ಠದ ಒಂದು ಸಭೆ ಆಯಿತು. ಅಲ್ಲಿ ಅವರು ಉಚ್ಚಾಟನೆ ಆಯಿತು. ಉಚ್ಚಾಟನೆ ಆದಮೇಲೆ BB ಶಿವಪ್ಪ ಅವರು ಅಧ್ಯಕ್ಷರಾಗಿ ಬಂದರು ಇದಕ್ಕೆ. ಅದಾದ ನಂತರ ಭಾಳ ಮತ್ತೊಂದು ಮುಖ್ಯವಾದ ಉಚ್ಚಾಟನೆ ನಡೆದಿದ್ದು 1997ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಮೇಲೆ ವಿಶ್ವಾಸಮತ ಯಾಚನೆ ನಿರ್ಣಯ ಪಾಸ್ ಆದ ಕೂಡಲೇ ತಮಗೆ ವಿಶ್ವಾಸಮತ ಸಿಕ್ತು ಅಂದ್ಕೊಳ್ಳಿ ರಾತ್ರಿ ರಾಮಕೃಷ್ಣ ಹೆಗಡೆ ಅವ್ರನ್ನ ಉಚ್ಚಾಟನೆ ಮಾಡಿಸಿದರು. ಅದು ಕೂಡ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಯಿತು. ಮುಂದೆ ಜನತಾದಳ ಸರ್ಕಾರ ಅಸ್ಥಿರಗೊಳ್ಳಿಕ್ಕೆ ಅದೇ ಕಾರಣ. ಅಲ್ಲಿಂದ ಮುಂದೆ ಅದೇ ಥರದ ಪ್ರವೃತ್ತಿ ಮುಂದುವರಿತಾ ಹೋಯಿತು. ಅದಾದ ನಂತರ ರಾಜ್ಯ ಮಟ್ಟದಲ್ಲಿ ಭಾಳ ಮುಖ್ಯವಾದ ಉಚ್ಚಾಟನೆ 2005ರ ಅಂತ್ಯದಲ್ಲಿ ಸಿದ್ದರಾಮಯ್ಯನವ್ರನ್ನ ದೇವೇಗೌಡರು ಎಕ್ಸ್ಪೆಲ್ ಮಾಡಿತ್ತು. ಜಾತ್ಯತೀತ ಜನತಾದಳ ಎಕ್ಸ್ಪೆಲ್ ಮಾಡಿತ್ತು. ಬಟ್ ಸಿದ್ದರಾಮಯ್ಯ ಎಮರ್ಜ್ ಆಸ್ ಅನ್ ಆಲ್ಟರ್ನೇಟಿವ್ ಪವರ್ ಸೆಂಟರ್. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿಬಿಟ್ಟು JDS ಮತ್ತು ಈ BJP ಸಂಯುಕ್ತ ಶಕ್ತಿ, ಅವರಿಬ್ಬರ ಸಂಯೋಜಿತ ಶಕ್ತಿ ಎದುರಿಗೆ ಅವರು ಏಕಾಂಗಿ ಹೋರಾಟ ಮಾಡಿ 252 ಓಟ್ನಿಂದ ಗೆದ್ರಲ್ಲ. ಈ ಎಮರ್ಜ್ ಆದ ಪೊಟೆನ್ಷಿಯಲ್ ಚೀಫ್ ಮಿನಿಸ್ಟರ್ ಅಲ್ಲಿಂದ ಮುಂದೆ ಹಿಂದಿರುಗಿ ನೋಡೇ ಇಲ್ಲ. ಸೊ ಅದೊಂದು ಥರದ ಉಚ್ಚಾಟನೆಗಳು, ಈ ಉಚ್ಚಾಟನೆಗಳಿಂದ ದೊಡ್ಡ ರಾಜಕೀಯ ಸ್ಥಿತ್ಯಂತರಗಳಾಗಿದ್ವು. ಬಟ್ ಇದು ಹೇಳ್ತಿದ್ದೀರಲ್ಲ, ಪ್ರಶಾಂತ್ ಹೇಳಿದ್ದು ಸರಿ, ನೀವು ಹೇಳಿದ್ದು ಸರಿ, ಆ ವಾಚಾಳಿತನಕ್ಕೆ ಒಂದು ಲಿಮಿಟ್ ಹಾಕೊಳ್ಳೋದೇ ಇದ್ರೆ ಅದು ನಿಮಗೆ ತಿರುಗುಮಾಣ ಆಗೋಗ್ಬಿಡುತ್ತೆ, ಅದು ಆತ್ಮಹತ್ಯಾತ್ಮಕ ಆಗೋಗ್ಬಿಡುತ್ತೆ. ಅಲ್ಲ, ವಾಚಾಳಿತನ ನಾವು ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ ಸರ್. ಅವರ ದೃಷ್ಟಿಯಲ್ಲಿ ಪಕ್ಷ ಶುದ್ಧೀಕರಣದ ಪ್ರಯತ್ನ ಅದು. ಬಟ್ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು ತಮ್ಮ ಹೋರಾಟ ಯಾಕೆ ಈ ಅಧ್ಯಕ್ಷ ಹೇಳಿದ್ರಲ್ಲ, ಪೂಜ್ಯ ತಂದೆಯವರು ಮತ್ತು ಮಗ ಅಂತಂದ್ಬಿಟ್ಟು ಪದೇ ನೀವು ಹೇಳ್ತಾ ಅವ್ರ ಸ್ಟೈಲು, ಅವ್ರು ಮಾಡಿದ ನಿರ್ದಿಷ್ಟ ಅಪರಾಧ ಏನು ಅಂತ ಸ್ಪಷ್ಟವಾಗಿ ಹೇಳ್ಬಿಡಬೇಕಾಗಿತ್ತು ಜನಕ್ಕೆ. ಈಗ ಹೇಳ್ತಾರೆ. ಈಗ ನೋಡಿ, ಈ ಉಚ್ಚಾಟನೆ ಅನ್ನೋದು ಈ ವಿರೋಧ ಪಕ್ಷದಲ್ಲಿರೋರಿಗೆ ಅದು ಶಿಕ್ಷೆನೂ ಆಗ್ಬೋದು ಅಥವಾ ವರದಾನವೂ ಆಗ್ಬೋದು. ಇಟ್ಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಇನ್ನು ಸ್ವತಂತ್ರವಾಗಿ ಹಕ್ಕಿ ಥರ ಹಾರಾಡ್ತಾರೆ. ಸ್ಪೀಕರ್ಗೆ ಒಂದು ಮನವಿ ಕೊಡ್ತಾರೆ, ಪ್ರತ್ಯೇಕ ಆಸನದ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಕೂಡಲೇ. ಆಮೇಲೆ ಇವರು ಅವ್ರನ್ನ ಎಕ್ಸ್ಪೆಲ್ ಮಾಡಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ರಿ ಅಂತ ಇವರು ಅರ್ಜಿ ಕೊಡ್ಬೋದು ಸ್ಪೀಕರ್ಗೆ. ಸ್ಪೀಕರ್ 2 ವರ್ಷ ತೊಗೊಳ್ತಾರೆ ತೀರ್ಮಾನ ಮಾಡ್ಲಿಕ್ಕೆ. ಮುಂದಿನ ಎಲೆಕ್ಷನ್ ಬರೋವರೆಗೂ ಇವ್ರು ಸುರಕ್ಷಿತವಾಗಿರ್ತಾರೆ ರೂಲಿಂಗ್ ಪಾರ್ಟಿಯವರು. ಆದರೆ ನನಗೆ ಅರ್ಥ ಆಗ್ತಾ ಇಲ್ಲ, ಇದಕ್ಕಿಂತ ಘೋರವಾದ ಅಪರಾಧ ಮಾಡಿದ್ದು ಶಿವರಾಮ್ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಅವರು ಇವತ್ತು 2023ರಿಂದನೇ ಅವರು ಕಾಂಗ್ರೆಸ್ MLAಗಳ ಥರ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿ ಅಸೋಸಿಯೇಟ್ ಮೆಂಬರ್ಸ್ ಥರ ಇದ್ದಾರೆ. ಅವ್ರನ್ನೇ ಯಾಕೆ ಎಕ್ಸ್ಪೆಲ್ ಮಾಡೋ ಧೈರ್ಯ ಬರಲಿ ಹೈಕಮಾಂಡ್ಗೆ? ಇದು ಆಮೇಲೆ 2023ರ ವಿಧಾನಸಭಾ ಚುನಾವಣೆ ನಂತರ ಯಾಕೆ ಹೈಕಮಾಂಡ್ ದೊಡ್ಡ ಭ್ರಮ ನಿರಸನ ಆಯಿತು. 66 ಗೆದ್ದಿದ್ದ BJP ಶಿಗ್ಗಾಮಿಯನ್ನು ಸೋಲುವ ಮೂಲಕ 65ಕ್ಕೆ ಬಂದಿದೆ. ಅವರಿಬ್ಬರು ಹೋದ್ರೆ 63 ಆಗ್ತಾರೆ. ಹೌದು, ಅಲ್ಲ ಈಗ ನಂಬರ್ಸ್ ಹೆಚ್ಚು ವ್ಯತ್ಯಾಸ ಆಗಲಿ, ಇವ್ರಿಗೆ ಅಧಿಕಾರ ಬರಲ್ಲ. ಯಾಕೆ ಎಕ್ಸ್ಪೆಲ್ ಮಾಡಲ್ಲ ಅಂತಂದರೆ ನೋಡಿ, ಶಿವರಾಮ್ ಹೆಬ್ಬಾರ್ಗೆ ಮತ್ತು ST ಸೋಮಶೇಖರ್ಗೆ ಆಪ್ಷನ್ಸ್ಗಳಿವೆ ಕಾಂಗ್ರೆಸ್ಗೆ ಹೋಗ್ತಕ್ಕಂಥದ್ದು. ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ BJP ಹೈಕಮಾಂಡ್ ಗೊತ್ತಿಲ್ವಾ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಅಂತ? ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಹಿಂದುತ್ವದ ನಾಯಕರ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಏನಂತಂದರೆ ಅವ್ರಿಗೆ BJP ಬಿಟ್ಟರೆ ಬೇರೆ ದಾರಿ ಇಲ್ಲ. ಸೊ ಒಬ್ಬ ವ್ಯಕ್ತಿ ಉಚ್ಚಾಟನೆ ಹೆಚ್ಚಾಗಿ ಕೆಲವು ಪ್ರವೃತ್ತಿಗಳ ಉಚ್ಚಾಟನೆ ಕರ್ನಾಟಕ BJPಯಿಂದ ಆಗಬೇಕಾಗಿದೆ. ಇವರು 11 ವರ್ಷದಿಂದ ಅವ್ರು ರಾಷ್ಟ್ರ ಮಟ್ಟದಲ್ಲಿ ರೂಲಿಂಗ್ ಪಾರ್ಟಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಹೋಗ್ಲಿ, ಪ್ರತಿಪಕ್ಷವಾಗಾದ್ರೂ ಭಾಳ ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಯಾರಾದರೂ ಸಂಘರ್ಷ ಮಾಡ್ತಾ ಇದ್ದಾರೆ, ಅದೂ ಇಲ್ಲ. ಎಲ್ಲರೂ ಹಿಟ್ ಅಂಡ್ ರನ್ ಪತ್ರಿಕಾಗೋಷ್ಠಿಗೆ ಸೀಮಿತವಾಗಿಬಿಟ್ಟಿದೆ ಇಲ್ಲಿ ನಾಯಕರ ಹೋರಾಟ. ಈ ಸೋಕಾಲ್ಡ್ ನಿಷ್ಠಾವಂತರಂತ ಈಗ ಯಾರು ಉಳ್ಕೊಂಡ್ರೆ ಎತ್ತಾಳು ಮೈನಸ್ ಉಳಿದವರೆಲ್ಲ ನಿಷ್ಠಾವಂತರು ಅಂತ ತಿಳ್ಕೊಬೇಕು ನಾವು. ಯಾಕಂದ್ರೆ ಪಕ್ಷ ವಿರೋಧಿ ಅಂತ ಅವ್ರೊಬ್ಬರನ್ನು ಗುರುತಿಸಿದ್ದಾರೆ. ಇನ್ನು ಉಳಿದವ್ರು ಯಾರು ಇದ್ದಾರೆ ನಿಷ್ಠಾವಂತರನ್ನು ತೋರಿಸ್ಕೊಡ್ತಾರೋ ಅವ್ರ ನಿಷ್ಠೆ ಕೂಡ ಎಷ್ಟು ತೆಳುವಾಗಿದೆ ಅಂತಂದ್ಬಿಟ್ರೆ, 11 ವರ್ಷದಿಂದ ಮೋದಿ ಸರ್ಕಾರ ಏನು ಮಾಡಿದೆ ಅಂತ ಜನಕ್ಕೆ ಸಂದೇಶನೇ ತಿಳಿಸಿಲ್ಲ. ಮೋದಿ ಅನ್ನೋ ಒಂದು ಫಿನಾಮಿನನ್ ಅದು ಏನಂತ ಕರ್ನಾಟಕಕ್ಕೆ ಗೊತ್ತೇ ಆಗಲಿಲ್ಲ. ಮೋದಿ ಅಂದರೆ ರೋಡ್ ಶೋ, ಮೋದಿ ಅಂತಂದರೆ ಏನು ಇದು ಕೊಟ್ಟರಲ್ಲ ರಾಮನವಮಿಯಲ್ಲಿ
ಅಲ್ಲ ಈಗ ಇನ್ನು ಉಳಿದವ್ರಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ ಅವರು ಪಕ್ಷ ವಿರೋಧಿಗಳಂತ ಆಗೋದಿಲ್ವ? ಈಗ ರೇಣುಕಾಚಾರ್ಯ ಕೊಟ್ಟಿದ್ದಾರೆ, ಬಿ ಪಿ ಹರೀಶ್ ಕೊಟ್ಟಿದ್ದಾರೆ, ಕಟಾ ಸುಬ್ರಹ್ಮಣ್ಯ ನಾಯ್ಡು ಕೊಟ್ಟಿದ್ದಾರೆ. ಅಲ್ಲಿ 2019ರಿಂದ ಈ ದೌರ್ಬಲ್ಯವನ್ನು ತೋರಿಸ್ತಾ ಬಂದ್ಬಿಟ್ಟಿದೆ ಬಿಜೆಪಿ ಹೈಕಮಾಂಡು. ಒಬ್ಬ ಮುಖ್ಯಮಂತ್ರಿನ ಮಾಡಿಬಿಟ್ರು, ಅವ್ರಿಗೆ ಮಂತ್ರಿಮಂಡಲ ರಚಿಸೋಕೆ 1.5 ತಿಂಗಳು ಕಾಯಿಸ್ಬಿಟ್ರು. ಆಮೇಲೆ ಪಕ್ಷ ಸೋತ ಮೇಲೂ ಅಷ್ಟೇ ಒಬ್ಬ ವಿರೋಧ ಪಕ್ಷದ ನಾಯಕ ಯಾರು ಅಂತ ಹೇಳಿ ಅವಾಗ ಒಂದು 4 ತಿಂಗಳು ತೊಗೊಂಡ್ರು. ರಾಜ್ಯಾಧ್ಯಕ್ಷ ಯಾರು ಅಂತ ಹೇಳಿ 1.5 ವರ್ಷ ತೊಗೊಂಡ್ರು. ಕೊನೆಗೆ ಯಾರನ್ನೋ ಒಬ್ರು ಮಾಡಿಬಿಟ್ರು, ಅದು ಎಡವಟ್ಟಾಗಿ ಹೋಗ್ಬಿಡ್ತು. ಅವ್ರು ಮಾಡಿದ ದಿವಸದಿಂದ ಈ ತೊಂದರೆ ಶುರು ಆಯಿತು. ಇಟ್ ವಾಸ್ ವೇಟಿಂಗ್ ಟು ಹ್ಯಾಪನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.